ಹಲೋ ಎವ್ರಿವಾನ್, ವೆಲ್ಕಮ್ ಟು ಕಲರ್ಫುಲ್ ಕನ್ನಡ. ಸೊ ಜುಲೈ 8 ಇವತ್ತು ನೀಟ್ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾದಂಥ ದಿನ. ಬಿಕಾಸ್ ಸುಪ್ರೀಂ ಕೋರ್ಟ್ನಲ್ಲಿ ನೀಟ್ ಪೇಪರ್ ಲೀಕ್ ಬಗ್ಗೆ ವಿಚಾರಣೆ ನಡೆಯೋದಿತ್ತು. ಅಂಡ್ ಆ ವಿಚಾರಣೆ ಮಧ್ಯಾಹ್ನ 2 ಗಂಟೆಯಿಂದ ಶುರುವಾಗಿ ಆಲ್ಮೋಸ್ಟ್ ಒಂದು 2 ಅವರ್ ಲೈವ್ ಕೂಡ ಇತ್ತು. ಅದರ ಟೆಲಿಕಾಸ್ಟ್ ನೋಡಿರೋರಿಗೆ ಗೊತ್ತೇ ಇರುತ್ತೆ ಏನೇನಾಯಿತು, ಹೇಗಿತ್ತು ಅಂತೇಳಿ. ಇನ್ನು ಕನ್ಕ್ಲೂಷನ್ ಕಡೆ ಬಂದರೆ ಇವತ್ತು ಏನೆಲ್ಲ ವಾದ ವಿವಾದಗಳಾಯಿತು ಆ್ಯಂಡ್ ಮೇಜರ್ ಆಗಿ ರೀನೀಟ್ ಅದು ಆಗತ್ತಾ ಇಲ್ವಾ, ಅದರ ಪಾಸಿಬಿಲಿಟಿ ಬಗ್ಗೆ ಏನೆಲ್ಲ ಚರ್ಚೆಗಳಾಯಿತು, ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಯಾರು ಕೂಡ ನಿಮಗೆ ಮೇ ಬಿ ಇಲ್ಲದೆ ಇರೋಂಥ ಪಾಯಿಂಟ್ಸ್ಗಳನ್ನೇ ತುಂಬಿ ಹೇಳ್ತಾ ಇರ್ತಾರೆ. ಸೊ ನಾನೇನು ಬೇಸಿಕ್ ಆಗಿ ನಿಮಗೇನು ಅರ್ಥ ಆಗಬೇಕು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸೊ ಕೊನೆವರೆಗೂ ವಿಡಿಯೋನ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಒಂದು ಲೈಕ್ ಕೊಟ್ಟೆ ಕಂಟಿನ್ಯೂ ಮಾಡಿ. ಬಿಕಾಸ್ ನೀವು ಲೈಕ್ ಮಾಡೋದ್ರಿಂದ ಹೆಚ್ಚು ಜನ ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪತ್ತೆ. ಆ್ಯಂಡ್ ಅವರಿಗೆ ಇದರಲ್ಲಿರುವಂಥ ಮಾಹಿತಿ ಯೂಸ್ಫುಲ್ ಅನ್ಸಿದ್ರೆ ನಾನು ಟೈಮ್ ಕೊಟ್ಟು ವಿಡಿಯೋ ಮಾಡ್ತಿರೋದಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗುತ್ತೆ. ಅಷ್ಟೇ ನಾನು ಕೇಳ್ಕೊಳ್ಳೋದು. ಓಕೆನಾ, ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ ಆಫ್ ಆಲ್ ಇವತ್ತಿನ ಒಂದು ಹಿಯರಿಂಗ್ನಲ್ಲಿ 3 ಜನ ಜಡ್ಜಸ್ಗಳು ಪ್ರೆಸೆಂಟ್ ಇದ್ರು. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು CJI ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಚಂದ್ರಚೂಡ್ ಅವರು ಇದ್ರು. ಅವ್ರ ಕೆಳಗಡೆ 2 ಜಸ್ಟಿಸ್ ಇದ್ರು, JB ಪರ್ಡಿವಾಲಾ ಮತ್ತೆ ಮನೋಜ್ ಮಿಶ್ರಾ ಅಂತ ಹೇಳಿ 2 ಜಡ್ಜ್ಗಳಿದ್ರು. ಸೊ ಟೋಟಲ್ ಆಗಿ 3 ಜನ ಜಡ್ಜ್ಗಳಿದ್ರು. ಆ್ಯಂಡ್ ಅವ್ರ ಕಡೆಯಿಂದ ಒಂದಷ್ಟು ಕ್ರಾಸ್ ಕ್ವೆಶನ್ ಬಂತು ಈ ಲಾಯರ್ಸ್ಗಳಿಗೆ. ಈಗ ಈ ಲಾಯರ್ಸ್ ಅಂತ ಅಂದ್ರೆ ಇಲ್ಲಿ 2 ಬಣದ ಲಾಯರ್ಸ್ಗಳಿದ್ರು. ಅಂದ್ರೆ ಮೊದಲನೇ ಗುಂಪು ರೀನೀಟ್ನ ಫೇವರ್ ಮಾಡ್ತಿರೋಂಥವ್ರು, ಆ್ಯಂಡ್ ಇನ್ನೊಂದು ಗುಂಪಿನ ಲಾಯರ್ಸ್ ಬಂದ್ಬಿಟ್ಟು ರೀನೀಟ್ನ ಅಪೋಸ್ ಮಾಡ್ತಿರೋಂಥವ್ರು. ಅಪೋಸ್ ಅಂತ ಅಂದ್ರೆ ನಿಮಗೆ ಅರ್ಥ ಆಗಿರುತ್ತೆ, NTA ಕಡೆಯಿಂದ ಬಂದಿರುವಂಥ ಲಾಯರ್ಸ್ಗಳವರು. ಸೊ ಮೇಜರ್ ಆಗಿ ಏನೆಲ್ಲ ಪ್ರಶ್ನೆಗಳು ಕೇಳಿದ್ರು ಇವತ್ತು ಜಡ್ಜ್ಗಳು ಈ ಒಂದು ಲಾಯರ್ಗಳಿಗೆ ಅಂತ ಹೇಳಿದ್ರೆ, ಅದರಲ್ಲಿ ಮೊದಲನೇದಾಗಿ ಈ ಒಂದು ನೀಟ್ ಕ್ವೆಶನ್ ಪೇಪರ್ ಇದೆಯಲ್ಲ, ಇದನ್ನ ಯಾರು ಪ್ರಿಪೇರ್ ಮಾಡಿದ್ರು, ಎಲ್ಲಿ ಪ್ರಿಪೇರ್ ಮಾಡಿದ್ರು, ಆ ಪ್ರಾಸೆಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಜಡ್ಜ್ಗಳು ಕ್ವೆಶನ್ ಕೇಳಿದ್ರು. ಇನ್ನು ಜಡ್ಜ್ಗಳು 2ನೇ ಪ್ರಶ್ನೆ ಏನು ಕೇಳಿದ್ರು ಅಂತ ಅಂದ್ರೆ, ಈ ಪೇಪರ್ನ ತಯಾರು ಮಾಡಾದ್ಮೇಲೆ ಅದನ್ನ ಯಾವ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಪ್ರಿಂಟ್ ಮಾಡೋದಕ್ಕೆ ಕಳಿಸಿದ್ರಿ, ಅಲ್ಲಿಂದ ನೀವು NTA ಹೇಗೆ ಪೇಪರ್ನ ರಿಸೀವ್ ಮಾಡ್ಕೊಂಡ್ರಿ, ಹೇಗೆ ಬಂತದು, ಎಷ್ಟು ಟೈಮಲ್ಲಿ ಬಂತು, ಇದಾದ್ಮೇಲೆ NTA ಹೆಡ್ ಆಫೀಸ್ ಇಂದ ಬೇರೆ ಸ್ಟೇಟ್ಗಳಿಗೆ ಬೇರೆ ಸೆಂಟರ್ಗಳಿಗೆ ನೀವು ಪೇಪರ್ನ ಹೇಗೆ ಟ್ರಾನ್ಸ್ಪೋರ್ಟ್ ಮಾಡಿದ್ರಿ, ಇದೆಲ್ಲದ್ರ ಬಗ್ಗೆನೂ ಆ ಪ್ರಾಸೆಸ್ ಬಗ್ಗೆ ನಮಗೆ ತಿಳಿಸ್ಕೊಡಿ ಅಂತ ಜಡ್ಜ್ಗಳು ಕೇಳಿದ್ರು ಕ್ವಶನ್ನ ಕೇಳಿದ್ರು. ಇದಾದ ಮೇಲೆ ಒಂದಷ್ಟು ವಾದ ವಿವಾದಗಳಾಯಿತು, ಮೇಜರ್ ಆಗಿ ಏನೇನಾಗಬೇಕು ಅಂತೇಳಿ. ಇಲ್ಲಿ ಪಾಯಿಂಟ್ ಏನು ರೈಸ್ ಆಯಿತು ಅಂದರೆ, ರೀನೀಟ್ನ ಬೇಕು ಅಂತ ಕೇಳ್ತಾ ಇದ್ದಾರಲ್ಲ ಆ ಲಾಯರ್ಸ್, ಅವ್ರ ಕಡೆಯಿಂದ ಒಂದಷ್ಟು ವಾದಗಳು ಬಂತು. ಅದನ್ನು ಕೇಳಿದ ಮೇಲೆ ಜಡ್ಜ್ಗಳು ಇಲ್ಲಿ 2 ಸರ್ಕಮ್ಸ್ಟೆನ್ಸಸ್ ಅಂದರೆ 2 ಕಂಡೀಷನ್ನ ಕೊಟ್ಟರು. ಈ 2 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ರೀನೀಟನ್ನು ಕೊಡೋದಾಗಿ ಹೇಳ್ತಾ ಇದ್ದಾರೆ. ಸೊ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ದ ಟೈಮ್ ಗ್ಯಾಪ್ ಬಿಟ್ವೀನ್ ಪೇಪರ್ ಲೀಕ್ ಆ್ಯಂಡ್ ದ ಎಕ್ಸಾಮ್, ಆಕ್ಚುಯಲ್ ಎಕ್ಸಾಮ್ ಮತ್ತೆ ಪೇಪರ್ ಲೀಕ್ ಮಧ್ಯೆ ಎಷ್ಟು ಟೈಮ್ ಇತ್ತು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ ಮಧ್ಯಾಹ್ನ 2 ಗಂಟೆಯಿಂದ ಅಲ್ವಾ ನೀಟ್ ಎಕ್ಸಾಮ್ ಶುರು ಆಗೋದು. ಸೊ ಮಧ್ಯಾಹ್ನ 2 ಗಂಟೆಯಿಂದ ಶುರು ಆಗ್ತಾ ಇದೆ ಅಂದರೆ ಆ 2 ಗಂಟೆಗಿಂತ ಮುಂಚೆ, ಇವತ್ತು 2 ಗಂಟೆಯಿಂದ ಶುರು ಆಗಬೇಕು, ಬಟ್ ಅದಕ್ಕಿಂತ ಎಷ್ಟು ಅವರ್ ಮುಂಚೆ ಪೇಪರ್ ಲೀಕ್ ಆಯಿತು ಅನ್ನೋದು. ಎಕ್ಸಾಂಪಲ್ ಬೆಳಗ್ಗೆ ಸಿಕ್ಬಿಟ್ಟಿದೆ ಪೇಪರ್, ಬೆಳಗ್ಗೆ ಒಂದು 6 ಗಂಟೆ 7 ಗಂಟೆಗೆ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಆ ವಿದ್ಯಾರ್ಥಿಗೆ ಆಲ್ಮೋಸ್ಟ್ ಒಂದು 8 ಗಂಟೆ ಟೈಮ್ ಸಿಗ್ತಾ, ಅವನು ಅದನ್ನ ಪ್ರಿಪೇರ್ ಮಾಡ್ಕೊತಾನೆ, ಅದರಲ್ಲಿ ಮೆಮೊರೈಸ್ ಮಾಡ್ಕೊತಾನೆ ಆನ್ಸರ್ನ, ಬಂದು ಎಕ್ಸಾಮಲ್ಲಿ ಕೂತ್ಕೊಂಡು ಎಕ್ಸಾಮ್ ಬರೀತಾನೆ. ಸೊ ಹೀಗೆ ನಿಮಗೆ ಬೆಳಗ್ಗೆ ಸಿಗ್ತಾ ಅಥವಾ ಎಕ್ಸಾಮ್ಗಿಂತ ಜಸ್ಟ್ ಅರ್ಧ ಗಂಟೆ ಮುಂಚೆ ಸಿಗ್ತಾ, ಅಥವಾ ಒಂದು ದಿನಾನೇ ಮುಂಚೆ ಸಿಗ್ತಾ, ಅಥವಾ 2 ದಿನ ಮುಂಚೆ ಸಿಗ್ತಾ, ಹೀಗೆ ಸುಮಾರು ಜನ ವಿದ್ಯಾರ್ಥಿಗಳಲ್ಲಿ ಹೇಳ್ತಾ ಇದಾರಲ್ವಾ, ನನಗೆ ಒಂದಿನ ಮುಂಚೆನೇ ಪೇಪರ್ ಸಿಕ್ಕಿತ್ತು, ಡೀಲ್ ಮಾಡ್ಕೊಂಡಿದ್ವಿ ಪೇಪರ್ನ 35-40 ಲಕ್ಷ ಕೊಟ್ಟು ಅಂತ ಹೇಳಿ. ಸೊ ಆ ರೀತಿ ಎಲ್ಲ ಕೇಸಸ್ ಏನಾದರೂ ಮೇಜರ್ ಆಗಿ ತುಂಬಾ ಕಡೆ ಇದೇ ರೀತಿ ಆಗಿದೆ, 2-3 ದಿನ ಮುಂಚೆನೇ ಪೇಪರ್ ಅಥವಾ ಒಂದಿನ ಮುಂಚೆನೇ ಪೇಪರ್ ಸಿಕ್ಕಿದೆ ಅಂತ ಏನಾದರೂ ಕನ್ಫರ್ಮ್ ಆಗ್ಬಿಡ್ತು ಅಂತ ಅಂದ್ರೆ ರೀನೀಟ್ ಪಾಸಿಬಿಲಿಟಿ 100% ಪಾಸಿಬಿಲಿಟಿ ಇದೆ. ಇನ್ನು 2ನೇದಾಗಿ ಪೇಪರ್ ಲೀಕ್ ಟೈಮಿಂಗ್ಸ್ ಏನಾದರೂ ತುಂಬಾ ಕಡಿಮೆ ಇತ್ತು, 2 ಅವರ್ ಮುಂಚೆ, ಅರ್ಧ ಗಂಟೆ ಮುಂಚೆ, ಸ್ಟೂಡೆಂಟ್ಸ್ಗಳಿಗೆ ಅಷ್ಟೊಂದು ಟೈಮ್ ಸಿಗಲಿಲ್ಲ ಆ ಒಂದು ಕ್ವೆಶನ್ನ ಆನ್ಸರ್ನ ಹುಡ್ಕೋದಕ್ಕೆ ಮತ್ತೆ ಅದನ್ನ ಮೆಮೊರೈಸ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಅಂದ್ರೆ ರೀನೀಟ್ ಪಾಸಿಬಿಲಿಟಿ ಇಲ್ಲ. ಇನ್ನು 2ನೇದು ಬಂದು ಮೀಡಿಯಮ್ ಆಫ್ ಲೀಕ್. ಈ ಪೇಪರ್ ಲೀಕ್ ಹೇಗಾಯಿತು, ಯಾವುದರ ಮುಖಾಂತರ ಆಯಿತು ಅನ್ನೋದ್ರ ಬಗ್ಗೆ. ಸಪೋಸ್ ಅನ್ಕೊಳ್ಳಿ ಪೇಪರ್ ಲೀಕ್ ಏನಾದರೂ ಫಿಸಿಕಲ್ ಮೀನ್ಸ್ ಇಂದ ಆಯಿತು ಅಂತ ಅಂದ್ರೆ, ಯಾರಿಗೋ ಒಬ್ರಿಗೆ ಪೇಪರ್ ಸಿಕ್ಕಿದೆ, ಒಂದು 8 ಅವರ್ ಮುಂಚೆನೇ ಪೇಪರ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ, ಎಕ್ಸಾಮ್ಗಿಂತ 8 ಅವರ್ ಮುಂಚೆ. ಅವನು ಅದನ್ನು ತಗೊಂಡು ಅವನಿಗೆ ಗೊತ್ತಿರೋಂಥ ಒಂದು 10 ಜನ 20 ಜನ ಒಂದು 30 ಜನಕ್ಕೆ ಯಾವುದೋ ಒಂದು ಹೋಟೆಲ್ ರೂಮಲ್ಲೋ ಅಥವಾ ಇನ್ನೆಲ್ಲೋ ಬೇರೆ ಕಡೆ ತಗೊಂಡೋಗಿ ಪೇಪರ್ನ ಡಿಸ್ಟ್ರಿಬ್ಯೂಟ್ ಮಾಡ್ದ, ದುಡ್ಡಿಗೆ ಮಾರಿ ಅದನ್ನ ಪೇಪರ್ ಅವರಿಗೆ ಕೊಟ್ಟು ಅವರಿಗೆ ಮೆಮೊರೈಸ್ ಮಾಡಿಸಿ ನೆಕ್ಸ್ಟ್ ಅವ್ರು ಬಂದು ಎಕ್ಸಾಮ್ ಬರೆದ್ರು ಅಂತ ಅಂದ್ರೆ, ಇದನ್ನ ತುಂಬಾ ಸ್ಮಾಲ್ ಸ್ಕೇಲಲ್ಲಿ ಪೇಪರ್ ಲೀಕ್ ಆಯಿತು ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಫಿಸಿಕಲ್ ಆಗಿ ನೀವೇನು ಪೇಪರ್ನ ಒಬ್ಬರಿಂದ ಒಬ್ಬರಿಗೆ ಕೈ ಮುಖಾಂತರ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನ ತುಂಬಾ ಸ್ಮಾಲ್ ಸ್ಕೇಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಆ ಒಂದು ಕ್ರೈಟೀರಿಯಾ ಬಂತು ಅಂತ ಅಂದ್ರೆ, ಅಥವಾ ಅದೇನಾದ್ರೂ ಪ್ರೂವ್ ಆಯಿತು ಅಂತ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ರೀನೀಟ್ ಅಂತೂ ಆಗೋದಿಲ್ಲ. ಅಂದರೆ ಅದನ್ನು ಮತ್ತೆ ನಾವು ಏನಂತ ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಪೇಪರ್ ಲೀಕ್ ಆಯಿತು, ಯಾವ್ಯಾವ ಸೆಂಟರ್ಗಳಲ್ಲಿ ಈ ರೀತಿ ಆಗಿದೆ, ಅವ್ರಿಗೆ ಮಾತ್ರ ರೀನೀಟನ್ನು ಮಾಡಬೇಕಾಗತ್ತೆ. ಅದನ್ನು ಬಿಟ್ಟರೆ ಇಲ್ಲಿ ಮೇಜರ್ ಆಗಿ ಎಲ್ಲರಿಗೂ ರೀನೀಟ್ ಅಂತೂ ಆಗಲ್ಲ. ಇನ್ನು 2ನೇದು ಬಂದು ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಏನಾದರೂ ಪೇಪರ್ ಲೀಕ್ ಆಗಿತ್ತು ಅಂತ ಅಂದರೆ ಯಾರಿಗೋ ಪೇಪರ್ ಸಿಕ್ಕಿದೆ, ಅವನದನ್ನು ನೀಟಾಗಿ ಸ್ಕ್ಯಾನ್ ಮಾಡಿಬಿಟ್ಟು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ದ ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡ್ದ, ಇಲ್ಲೆಲ್ಲೋ ಬೇರೆ ಕಡೆ ಕಳಿಸ್ತಾ ಅಂತ ಅಂದರೆ ದ್ಯಾಟ್ ಮೀನ್ಸ್ ಪೇಪರ್ ದೊಡ್ಡ ಮಟ್ಟದಲ್ಲಿ ಲೀಕ್ ಆಗಿದೆ ಅಂತ ಹೇಳಿ ಯಾರಿಗೆ ಬೇಕಾದರೂ ಸಿಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ಯಾರಿಗೋ ಶೇರ್ ಮಾಡ್ದ ಅಂತ ಅಂದರೆ
ಅದನ್ನು ನೀವು ಹುಡ್ಕೋದಕ್ಕೆ ಸಾಧ್ಯ ಇಲ್ಲ, ಎಲ್ಲಿಂದ ಎಲ್ಲಿಗೆ ಹೋಯ್ತು ಪೇಪರ್ ಅಂತೇಳಿ. ಸೊ ಅದನ್ನು ಮಾಸ್ ಲೀಕ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ಆ ರೀತಿ ಏನಾದರೂ ಪ್ರೂವ್ ಆಯಿತು ಅಂತ ಅಂದರೆ ಡೆಫಿನೆಟ್ಲಿ ರಿನೀಟ್ ಆಗುತ್ತೆ, ಎಲ್ರಿಗೂ ರಿನೀಟ್ ಆಗುತ್ತೆ, ಆಯಿತಾ. ಇದರಲ್ಲಿ ಏನು ವ್ಯತ್ಯಾಸನೇ ಇಲ್ಲ. ಸೊ ಇದು 2 ಕ್ರೈಟೀರಿಯಾ ಕೊಡ್ತಾ ಇರುವಂಥದ್ದು, ಅಥವಾ 2 ಸರ್ಕಮ್ಸ್ಟೆನ್ಸಸ್ಸಲ್ಲಿ ಪೇಪರ್ ಪೇಪರ್ ರಿನೀಟನ್ನು ಮಾಡ್ಬೋದು ಅಂತ ಹೇಳಿ ಜಡ್ಜಸ್ಗಳು ಹೇಳ್ತಾ ಇರುವಂಥದ್ದು. ಇನ್ನು ಇದಾದ ಮೇಲೆ ವಿ ಸ್ಟಿಲ್ ಡೋಂಟ್ ನೋ, ಅಂದರೆ ಇವಾಗ ಪೇಪರ್ ಏನಾದರೂ ಲೀಕ್ ಆಗಿದೆಯಾ ಅದೆಲ್ಲದ್ರ ಬಗ್ಗೆನೂ ಇನ್ನೂ ಮಾಹಿತಿ ಬರಬೇಕಲ್ವಾ. ಹಾಗಾಗಿ ಇವತ್ತು ಏನು ಗೊತ್ತಾಗಲಿಲ್ಲ, ಇಲ್ಲಿ ಪೇಪರ್ ಏನಾದರೂ ರಿನೀಟ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇವತ್ತು ಯಾವುದೇ ಥರ ಅಫಿಷಿಯಲ್ ಡಿಕ್ಲರೇಷನ್ ಬರಲಿಲ್ಲ. ಇದೇನಿದ್ರು ಮುಂದೆ ಅಂದರೆ ಜುಲೈ 10ಕ್ಕೆ ಮತ್ತೊಂದು ಸಲ ಹಿಯರಿಂಗ್ ಇದೆ, ಅಂದರೆ ನಾಡಿದ್ದು ಜುಲೈ 10ಕ್ಕಿದೆ. ಸೊ ಅವತ್ತು ಏನಾಗುತ್ತೆ, ಏನು ಮಾಡ್ತಾರೆ, ಫೈನಲ್ ಡಿಸಿಷನ್ ಅವತ್ತೇ ಬರ್ಬೋದು ಅಂತ ನಾನು ಅನ್ಕೋತಾ ಇದ್ದೀನಿ. ಬಿಕಾಸ್ ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಆ್ಯಂಡ್ ಆಲ್ಮೋಸ್ಟ್ ಇವಾಗ ಕೌನ್ಸಿಲಿಂಗ್ ಕೂಡ ಶುರು ಆಗಬೇಕು. ಇವ್ರು ಇದನ್ನೇ ಎಳೆದಾಡ್ಕೊಂಡು ಹೋದ್ರೆ, ಬೇರೆ ಯಾವುದೋ ಕೇಸ್ಗಳ ಥರ, ಕಾಮನ್ ಕೇಸಸ್ ಥರ ಇದನ್ನೇ ಎಳ್ಕೊಂಡು ಹೋದ್ರೆ ಒಂದು 2 ತಿಂಗಳು 3 ತಿಂಗಳು ಅಂದರೆ ದಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. ಸೊ ನಿಮಗೆ 10ನೇ ತಾರೀಕಿಗೆ ಬರಬೇಕು, ಇಲ್ಲ ಅಂತ ಅಂದರೆ ಮ್ಯಾಕ್ಸಿಮಮ್ ಇನ್ನೊಂದು ವಾರದಲ್ಲಂತೂ ಈ ಒಂದು ಡಿಸಿಷನ್ ಬಂದೇ ಬರುತ್ತೆ, ರೀನೀಟ್ ಮಾಡಬೇಕಾ ಬೇಡವಾ ಅನ್ನೋದು. ಇನ್ನು ಇದಾದ ಮೇಲೆ ಮುಖ್ಯವಾಗಿ ಯಾರೆಲ್ಲ ಲಾಯರ್ಸ್ಗಳಿದ್ರಲ್ಲ ರೀನೀಟನ್ನು ಸಪೋರ್ಟ್ ಮಾಡ್ತಿರೋವಂಥವ್ರು, ಅವರಿಗೆ ಕೋರ್ಟ್ ಒಂದು ಡೈರೆಕ್ಷನ್ನ ಕೊಡ್ತು, ಅಂದರೆ ಒಂದು ಆದೇಶನ ಮಾಡ್ತು. ಏನಂತ ಅಂದರೆ ನೆಕ್ಸ್ಟ್ ಇವಾಗ 10ನೇ ತಾರೀಕು ಬರ್ತಿರಲ್ಲ, ಅವತ್ತಿನ ದಿನ ನೀವೊಂದು 10 ಪುಟಗಳಿರುವಂಥ 10 ಪೇಜಸ್ ಇರುವಂಥ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ಕೊಂಡ್ಬನ್ನಿ. ಆ ಒಂದು ಡಾಕ್ಯುಮೆಂಟಲ್ಲಿ ಎಲ್ಲ ಥರದ ವ್ಯಾಲಿಡ್ ಪಾಯಿಂಟ್ಸ್ನ ಹಾಕಿ, ನಿಮ್ಮ ಪಾಯಿಂಟ್ಸ್ ಕಂಪ್ಲೀಟ್ಲಿ ವ್ಯಾಲಿಡ್ ಇರಬೇಕು, ಯಾಕೆ ಈ ಒಂದು ರೀನೀಟನ್ನು ಮಾಡಬೇಕು ಅಥವಾ ಯಾಕೆ ಈ ಒಂದು ರೀನೀಟ್ ಅಗತ್ಯ ಇದೆ ಅದ್ರ ಬಗ್ಗೆ ನೀವು ಒಂದು 10 ಪೇಜಸ್ಸಲ್ಲಿ ತಿಳಿಸ್ಕೊಟ್ರೆ ನಮಗೆ, ಅದನ್ನು ನೀವು ಕೋರ್ಟಿಗೆ ನೀವು ಕನ್ವಿನ್ಸ್ ಮಾಡಿದ್ರೆ ನಾವು ನೋಡೋಣ ಮುಂದೆ ರೀನೀಟನ್ನು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತೇಳಿ. ಇದಾದಮೇಲೆ ನಾವು ಮೇಜರಾಗಿ ಏನು ತಿಳ್ಕೊಬೇಕು ಅಂತ ಅಂದರೆ ದಿಸ್ ಇಸ್ ವಾಟ್ ಹ್ಯಾಪನ್ಡ್. ಇವತ್ತು ಕೋರ್ಟಲ್ಲಿ ಆಗಿರುವಂಥದ್ದು ಇಷ್ಟೇ. ಆ್ಯಂಡ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. 2 ಸರ್ಕಮ್ಸ್ಟೆನ್ಸಸ್ ಇದೆ. ಒಂದು ಪೇಪರ್ ಲೀಕ್ ಎಷ್ಟು ದೊಡ್ಡದಾಗಿದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆಗಿದೆಯಾ ಅಥವಾ ಫಿಸಿಕಲ್ ಆಗಿ ಆಗಿದೆಯಾ ಅಂತ. ಇನ್ನೊಂದು ಟೈಮ್ ಗ್ಯಾಪ್, ಎಷ್ಟು ಟೈಮ್ ಇತ್ತು ವಿದ್ಯಾರ್ಥಿಗಳಿಗೆ ಒಂದು ಪೇಪರ್ ಲೀಕ್ ಆದಮೇಲೆ. ಸೊ ಇದೆಲ್ಲ ಮತ್ತು ಕೆಲವೊಂದು ಸೆಂಟರ್ಗಳಲ್ಲಿ ಪೇಪರ್ನ ಲೇಟಾಗಿ ಕೊಟ್ಟಿದ್ದಾರೆ ಅಂತಲೂ ಇದೆ. ಸೊ ಅದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆ ಆಯಿತು. ಬಟ್ ಇಷ್ಟೇ ಮೇಜರಾಗಿ ಆಗಿದ್ದು. ಇನ್ನು ರೀನೀಟ್ ಮಾಡಬೇಕಾ ಬೇಡವಾ ಅನ್ನೋದು ಜುಲೈ 10ಕ್ಕೆ ಗೊತ್ತಾಗಬೇಕು. ಇದಾದ ಮೇಲೆ ಒಂದಷ್ಟು ರೆಡ್ ಫ್ಲಾಗ್ಸ್ ಅಂದರೆ ಅನುಮಾನಾಸ್ಪದವಾದಂಥ ವಿಷಯಗಳನ್ನು ಕೋರ್ಟ್ ಇಲ್ಲಿ ಮೆನ್ಷನ್ ಮಾಡ್ತು. ಅದರಲ್ಲಿ ಮೊದಲನೇದು ಬಂದುಬಿಟ್ಟು 720ಕ್ಕೆ 720 ತುಂಬ ಜನ ವಿದ್ಯಾರ್ಥಿಗಳು ತೆಗೆದಿದ್ದಾರೆ. ಆಲ್ಮೋಸ್ಟ್ 67 ಜನ ವಿದ್ಯಾರ್ಥಿಗಳಿಗೆ ಔಟ್ ಆಫ್ ಔಟ್ ಬಂದಿದೆ. ಇದು ಹೇಗೆ ಪಾಸಿಬಿಲಿಟಿ ಇದೆ, ಇದು ತುಂಬಾ ಡೌಟ್ಫುಲ್ ಆಗಿದೆ. ಇನ್ನು ಇದಾದ ಮೇಲೆ ಸ್ಟೂಡೆಂಟ್ಸ್ ವರ್ ರಿಜಿಸ್ಟರ್ಡ್ ಅಟ್ ಒನ್ ಸೆಂಟರ್ ಆ್ಯಂಡ್ ಚೇಂಜ್ ದ ಎಕ್ಸಾಮ್ ಸೆಂಟರ್ ಟು ಟೇಕ್ ದ ಎಕ್ಸಾಮ್ ಅಟ್ ಅ ಫಾರ್ ಆಫ್ ಪ್ಲೇಸ್ ಫ್ರಮ್ ದ ಟು ಆ್ಯಂಡ್ ಸೆಕ್ಯೂರ್ಡ್ ಹೈ ರ್ಯಾಂಕ್ಸ್. ಅಂದರೆ ವಿದ್ಯಾರ್ಥಿ ತನ್ನ ರಾಜ್ಯನ ಬಿಟ್ಬಿಟ್ಟು ಎಷ್ಟೋ 3000-2000 ಕಿಲೋಮೀಟರ್ ಅಂದರೆ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟು ದೂರದ ಸೆಂಟರ್ಗೆ ಹೋಗಿ ಎಕ್ಸಾಮನ್ನು ಬರೆದಿದ್ದಾನೆ. ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ತುಂಬಾ ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡಿದ್ದಾನೆ. ಸೊ ಅದು ಕೂಡ ಒಂದು ಸಸ್ಪಿಷಿಯಸ್ ಅಂತ ಹೇಳ್ಬೋದು ಅದನ್ನು ಕೂಡ. ಸೊ ಅದನ್ನು ಕೂಡ ಇಲ್ಲಿ ಹೈಲೈಟ್ ಮಾಡಿದ್ರು ಕೋರ್ಟ್. ಇದಾದಮೇಲೆ ನೀಟಲ್ಲಿ ತುಂಬಾ ಎಕ್ಸೆಪ್ಷನಲ್ ಮಾರ್ಕ್ಸ್ ಬಂದಿದೆ. 705 ಬಂದಿದೆ. ಲೈಕ್ ಅಂಜಲಿ ಪಟೇಲ್ ಕೇಸಲ್ಲಿ ನಾನು ಹೇಳಿದೆ ನಿಮಗೆ 705 ಮಾರ್ಕ್ಸ್ ಬಂದಿತ್ತು ಅಂತ. ಬಟ್ ಬೋರ್ಡಲ್ಲಿ ಫೇಲ್ ಆಗಿದ್ದಾರೆ ಎಕ್ಸಾಮ್ನ. ಬೋರ್ಡ್ ಪರ್ಫಾರ್ಮೆನ್ಸ್ ತುಂಬ ಪೂರ್ ಆಗಿದೆ 12th ಬೋರ್ಡ್ ಎಕ್ಸಾಮಲ್ಲಿ. ಸೊ ಅದು ಕೂಡ ಒಂದು ಸಸ್ಪಿಷಿಯಸ್ ಒಂದು ಆ್ಯಕ್ಟ್ ಆಗಿರುವಂಥದ್ದು. ಇನ್ನು ಇದಾದ ಮೇಲೆ ಸ್ಟೂಡೆಂಟ್ಸ್ ಹೂ ಗಾಟ್ ಎಕ್ಸೆಪ್ಷನಲಿ ಹೈ ಮಾರ್ಕ್ಸ್ ಇನ್ ಒನ್ ಸಬ್ಜೆಕ್ಟ್. ಅಂದರೆ ಯಾವುದೋ ಒಂದು ಸಬ್ಜೆಕ್ಟಲ್ಲಿ ಅವ್ರಿಗೆ ತುಂಬ ಹೈ ಮಾರ್ಕ್ಸ್ ಬಂದಿದೆ, ಬಟ್ ಇನ್ನೊಂದು ಸಬ್ಜೆಕ್ಟಲ್ಲಿ ಮಾರ್ಕ್ಸೇ ಬಂದಿಲ್ಲ, ತುಂಬ ಪುವರ್ ಆಗಿ ಮಾರ್ಕ್ಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯೂ ಕೂಡ ಸಸ್ಪಿಷಿಯಸ್ ಇರುವಂಥದ್ದು. ಸೊ ಈ ಎಲ್ಲ ರೆಡ್ ಫ್ಲಾಗ್ಸ್ನ ಹೈಲೈಟ್ ಮಾಡ್ತಾ ಇದ್ದಾರೆ. ನೋಡೋಣ ಜುಲೈ 10ಕ್ಕೆ ಏನೇನಾಗುತ್ತೆ, ಇದ್ರ ಬಗ್ಗೆ ಏನೆಲ್ಲ ಆನ್ಸರ್ಗಳು ಬರುತ್ತೆ, ಕೋರ್ಟ್ ಕಡೆಯಿಂದ ಏನೆಲ್ಲ ಡಿಸಿಷನ್ಸ್ ಬರುತ್ತೆ ಅಂಥೇಳಿ. ಸೊ ಅಲ್ಲಿವರೆಗೂ ಸ್ಟೇ ಕಾಮ್, ಏನಾಗುತ್ತೆ ನೋಡೋಣ ಕಾದಿ. ಸೊ ಯಾವುದು ಕೂಡ ಹರಿಬರಿ ಮಾಡೋದು ಬೇಡ. ಆ್ಯಂಡ್ ನಿಮ್ಮ ಒಂದು ಸೇಫ್ಟಿಗೆ ಪ್ರಿಪೇರ್ ಆಗ್ತಾ ಇರೋದು ಒಳ್ಳೆಯದು. ಬಿಕಾಸ್ ಏನಾದರೂ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಪೇಪರ್ ಲೀಕ್ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ ಲೀಕ್ ಆಗಿದೆ ಅಂತ ಬಂತು ಅಂದರೆ ಡೆಫಿನೆಟ್ಲಿ ರೆಡಿ ಆಗಿರಿ. ಎಷ್ಟು ಜನಕ್ಕೆ ಬೇಕಾದರೂ ಎಕ್ಸಾಮ್ ಆಗ್ಬೋದು. ಎಷ್ಟು ದೊಡ್ಡ ಮಟ್ಟಕ್ಕೆ ಸಿಸ್ಟಮಿಕ್ ಲೆವೆಲ್ ಆಗಿದೆಯಾ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಒಂದು ಪೇಪರ್ ಲೀಕ್, ಮಾಸ್ ಲೀಕ್ ಆಗಿದೆಯಾ, ಅಥವಾ ಅಲ್ಲಲ್ಲಿ ಫಿಸಿಕಲ್ ಆಗಿ ಕೈಯಲ್ಲೇ ಟ್ರಾನ್ಸ್ಫರ್ ಆಗ್ಬಿಟ್ಟು ಪೇಪರ್ಗಳು ಅಲ್ಲಲ್ಲೇ ನಿಧಾನಕ್ಕೆ ಏನಾದರೂ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಲೀಕ್ ಆಗಿದೆಯಾ ಅಂತ ಆದರೆ ನಿಮಗೆ ರೀಟೆಸ್ಟ್ ಆಗುವಂಥದ್ದು ಆಲ್ಮೋಸ್ಟ್ ಡೌಟ್ಫುಲ್ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತೇಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.